ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಭಾರತೀಯ ಕಿಸಾನ್ ಸಂಘ ಮತ್ತು ಕದಂಬ ಸೈನ್ಯ ಕನ್ನಡ ಸಂಘಟನೆ ನಾಗರಿಕರು ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಎಂದು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಭಾರತೀಯ ಸೈನ್ಯಕ್ಕೆ ಕದಂಬ ಸೇನೆಯ ಕನ್ನಡ ಸಂಘಟನೆಯ ಅಧ್ಯಕ್ಷರಾದ ಬೇಕ್ರಿ ರಮೇಶ್ ಅವರು ಮಾತನಾಡಿದರು. ಕದಂಬ ಸೇನೆಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ಬಂಧುಗಳೇ, ನನಗೆ ಅತ್ಯಂತ ನೋವು ಸಂಗತಿ ಏನು ಅಂದರೆ, ನಮ್ಮ ಭಾರತೀಯ ಮಾತೆಯ ಸುಪುತ್ರರಾದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ರಣರಂಗದಲ್ಲಿ ವೀರ ಸ್ವರ್ಗ ಸೇರಿದಂಥ ವೀರ ಯೋಧರನ್ನ ನಮ್ಮ ಜನ ನಿಲ್ಲುವಂಥ ಮನಸ್ಥಿತಿ ಇಲ್ಲ. ಇವತ್ತು ನಾವು ಇಡೀ ಭಾರತ ದೇಶದ ಜನ ನಮ್ಮನೆ ಮಕ್ಕಳು ಸತ್ತೋದ್ರು, ನಮ್ಮನೆ ತಂದೆ ತಾಯಿಗಳು ಸತ್ತೋದ್ರು, ನಮ್ಮನೆ ಹೆಣ್ಮಕ್ಳು ಸತ್ತೋದ್ರು ಅಂತ ಶ್ರದ್ಧಾಂಜಲಿ ಅರ್ಪಿಸಬೇಕು. ಅವರು ರಮೇಶ್ ರಾಜು, ಭಾರತೀಯ ಕಿಸಾನ್ ಸಂಘ ದಕ್ಷಿಣ ಪ್ರಾಂತ ಅಧ್ಯಕ್ಷ. ಏನು ಪೆಹಲ್ಗಾವ್ನಲ್ಲಿ ಜಾತಿ ಧರ್ಮ ಕೇಳಿ 26 ನಮ್ಮ ಮುಗ್ಧ ಅಮಾಯಕರು ಕುಟುಂಬದ ಎದುರು ಏನು ನಮ್ಮ ಯುವಕರನ್ನ ಸಾಯಿಸಿದ್ರು, ಅದರ ಪ್ರತೀಕಾರವಾಗಿ ನಮ್ಮ ಭಾರತೀಯ ಸೈನ್ಯ ದಾಳಿ ನಡೆಸಿ ಏನು ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿ ಅಡಗಿರ್ತಕ್ಕಂಥ 9 ಉಗ್ರ ನೆಲೆಗಳು 100ಕ್ಕೂ ಹೆಚ್ಚು ಉಗ್ರಗಾಮಿಗಳನ್ನ ಕೊಂದಾಕ್ತು. ಹಾಗಾಗಿ ಅದಕ್ಕೆ ಮೊದಲನೇದಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಇನ್ನು ಎರಡನೆಯದಾಗಿ ಕುತಂತ್ರಿ ಪಾಕಿಸ್ತಾನ ನೇರವಾಗಿ ಯುದ್ಧ ಮಾಡದೇ ನಮ್ಮ ನಾಗರಿಕರನ್ನು ಗುರಿಯಾಗಿಸಿ ಸುಮಾರು 20ಕ್ಕೂ ಹೆಚ್ಚು ನಾಗರಿಕರನ್ನು ಹತ್ಯೆ ಮಾಡಿತು. ಇದು ಹೀನ ಕೃತ್ಯ. ನಾವು ಮನಸ್ಸು ಮಾಡಿದರೆ ಕೋಟಿ ಜನನ ನಾವು ಹೊಡೆದಾಕೊಡ್ಬೋದಿತ್ತು ನಾವು. ಆದರೆ ನಮ್ಮ ಗುರಿ ನಾಗರಿಕರ ಮೇಲೆ ಯುದ್ಧ ಮಾಡೋದಲ್ಲ. ನಾವು ಮಾಡಿದಂಥ ಯುದ್ಧ ಏನು ಉಗ್ರ ರಕ್ತ ಪಿಪಾಸಿಗಳಿದ್ದಾರೆ ಅವ್ರನ್ನ ಮಟ್ಟ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಾಚರಣೆ ಮಾಡಿದೋ. ಆದರೆ ಹೇಡಿ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ಹಲ್ಲೆ ಮಾಡಿ ದಾಳಿ ಮಾಡಿ ಸುಮಾರು 20ಕ್ಕೂ ಹೆಚ್ಚು ನಾಗರಿಕರನ್ನ ಮತ್ತು 6ಕ್ಕೂ ಹೆಚ್ಚು ಸೈನಿಕರನ್ನ ಬಲಿ ತಗೊಂಡಿದೆ. ಹಾಗಾಗಿ ಇವತ್ತು ಆ ಮಡಿದಂಥ ಎಲ್ಲರಿಗೂ ಕೂಡ ಒಂದು ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸಿದ್ದೇವೆ. ಆ ಕಾರ್ಯಕ್ರಮ ಕೂಡ ನಡೆದಿದೆ. ಇನ್ನು ಎರಡನೆಯದಾಗಿ ಇದು ಮತ್ತೆ ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ಘನವೆತ್ತ ರಾಷ್ಟ್ರಪತಿಗಳು, ಘನವೆತ್ತ ಪ್ರಧಾನಮಂತ್ರಿಗಳು ಮತ್ತು ಸೇನಾ ಜನರಲ್ರವರಿಗೆ ನಾವು ಇವತ್ತು ಮನವಿಯನ್ನು ಕೊಡ್ತಾಯಿದ್ದೀವಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ. ಕಾರಣ ಇಷ್ಟೇ, ಇದು ಆಗಬಾರ್ದು ಅಂತಂದರೆ ಯಾರು ಈ ಥರ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ, ಅಂಥ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅಂಥ ವ್ಯಕ್ತಿಗಳು ಹಾಗೂ ಅಂಥ ವ್ಯಕ್ತಿಗಳ ಕುಟುಂಬ, ಅವ್ರು ಎಂಥ ಪರಿವಾರನೇ ಇರ್ಬೋದು, ಅವರು ಯಾವುದೇ ಉನ್ನತವಾದಂಥ ವ್ಯವಸ್ಥೆ ಒಳಗಿರ್ಬೋದು, ಸಂಪೂರ್ಣವಾಗಿ ಆ ವ್ಯಕ್ತಿ ಹಾಗೂ ಆ ವ್ಯಕ್ತಿಯ ಪರಿವಾರವನ್ನು ಸಂಪೂರ್ಣವಾಗಿ ಗಡೀಪಾರು ಮಾಡಬೇಕು. ಇಲ್ಲ ಉಗ್ರವಾದಂಥ ಒಂದು ಶಿಕ್ಷೆಯನ್ನು ವಿಧಿಸಬೇಕು. ಮತ್ತು ನಮ್ಮ ದೇಶದ ಕಾನೂನಿನಲ್ಲಿ ಅತಿ ಕಠಿಣವಾದಂಥ ಕಾನೂನಿನಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು, ಇಡೀ ಫ್ಯಾಮಿಲಿಗೆ ಶಿಕ್ಷೆ ಆಗಬೇಕು. ಆಗ ಮಾತ್ರ ಇದು ಸಡಿಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ನಮ್ಮ ಮನೆಯಲ್ಲಿ ಒಬ್ಬ ಮಗ ಕೆಟ್ಟದ್ದು ಮಾಡಿದ್ದಾನೆ, ಏನು ಮಾಡೋಕ್ಕಾಗಲ್ಲ ಕಣಪ್ಪ, ನಾವೇನು ಒಳ್ಳೆಯವರು ಅಂತೇಳಿ ನಾಟಕ ಆಡ್ತಾರೆ ನಮ್ಮ ಮುಂದೆ. ಹಿಂದೆ ಅದೇ ಮಗನನ್ನು ಪ್ರೋತ್ಸಾಹಿಸ್ತಾರೆ, ನೀನು ಧರ್ಮದ ಕೆಲಸ ಮಾಡ್ತಾ ಇದ್ದಿ, ಒಳ್ಳೇದು ಮಾಡ್ತಾ ಇದ್ದಿ ಮಾಡುವಂಥ ಪ್ರೋತ್ಸಾಹ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇದನ್ನು ಮಾಡಬೇಕು. ಇನ್ನು ಎರಡನೇದಾಗಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು. ಒಂದು ದೇಶ ಒಂದು ಕಾನೂನು ಈ ದೇಶದಲ್ಲಿ ಆಗಲೇಬೇಕು. ಇನ್ನು ಮೂರನೇದಾಗಿ ಇದು ಒಳ್ಳೆ ಸಮಯ. ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಇದು ಒಳ್ಳೆ ಸಮಯ. ಇದು ಅದೇನು ಅವರಪ್ಪಂದೆಲ್ಲ ಜಾಗ, ಅದು ನಮ್ಮ ಜಾಗ. ಅದು ಆ ದೃಷ್ಟಿನಲ್ಲಿ ಅದನ್ನು ನಮಗೆ ವಾಪಸ್ಸು ಪಡ್ಕೊಬೇಕು ಅದನ್ನು. ಮತ್ತು ಮೂರನೇದಾಗಿ ಏನು ಇವತ್ತು ನಮ್ಮ ವ್ಯವಸ್ಥೆಗಳಿದ್ದಾವೆ ಇವನ್ನೆಲ್ಲ ಸರಿಪಡಿಸಿ ಎಲ್ಲರೂ ಪಕ್ಷಾತೀತವಾಗಿ ಒಂದಾಗಬೇಕು, ಜಾತ್ಯತೀತವಾಗಿ ಒಂದಾಗಬೇಕು. ನಮ್ಮಲ್ಲಿ ಒಡ್ಕೊಳ್ಬಾರ್ದು. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಭಾರತವ ಉಳಿಬೇಕು ಅಂತಂದರೆ ಮೊದಲು ಭಾರತೀಯರು ನಿದ್ದೆಗೆಡಬಾರ್ದು, ಎಚ್ಚರವಾಗಿರ್ಬೇಕು ಯಾವಾಗಲೂ. ಮತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಮುಂದಿನ ಪೀಳಿಗೆಗೆ ನಾವು ಇದನ್ನು ಹೇಳ್ಕೊಡ್ಬೇಕು. ನಾವು ಇದರೆ ಭಾರತವಾಗಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಈಗಲೇ ನಮ್ಮ ದೇಶ ಅರ್ಧಿ ಹಂಚಿದೆ.
ಇನ್ನು ಮುಂದೆ ಹಂಚಬಾರದು ಒಂದು ಏನಾರು ಇದ್ದರೆ ಮೊದಲು ಭಾರತದವರು ಭಾರತೀಯರಾಗಿ ಉಳಿಬೇಕು ಅಂತಂದರೆ ನಾವು ತುಂಬ ಎಚ್ಚರವಾಗಿ ನಾವು ವಹಿಸಬೇಕು. ಅದೇ ರೀತಿ ಎಲ್ಲ ರಾಜಕೀಯ ಪಕ್ಷಗಳು ಅಷ್ಟೇ, ನಿಮ್ಮೆಲ್ಲ ಬೇಳೆ ಬೇಯಬೇಕು ಅಂತಂದರೆ ನೀವೆಲ್ಲ ಒಂದಾಗಿರಬೇಕು. ದೇಶದ ಹಿತದೃಷ್ಟಿ ಬಂದಾಗ ನೀವು ಇದರಲ್ಲೂ ಕೂಡ ರಾಜಕೀಯ ಮಾಡಿದ್ರೆ ಖಂಡಿತ ದೇಶ ಹೋಗುತ್ತೆ, ಮುಂದಿನ ಪೀಳಿಗೆ ನಿಮ್ಮನ್ನು ಸಪಿಸ್ತಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದಾಗಿ ದೇಶ ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀವಿ. ಆರ್.ಟಿ. ರಮೇಶ್ ರಾಜು, ಭಾರತೀಯ. ಈಗ ಅಲ್ಲಿ ಐ ಪಿ ಎಲ್ ಆಡಬೇಕು ಅಂತ ಅಲ್ಲಿ ಯೋಧರು ಸಾಯ್ತಾ ಇದ್ದಾರೆ, ಇವ್ರು ಮೋಜ್ ಮಾಡೋಕ್ಕೆ IPL ತಿರ್ಗಾ ಪುನರಾರಂಭ ಮಾಡ್ತಾರೆ, ಇದೆಷ್ಟು ಸರಿ ಇದೆ ಸರ್? ಈಗ ನಮ್ಗೆ ಆಗಿರ್ತಕ್ಕಂಥದ್ದು ಒಂದು ಕದನ ವಿರಾಮ, ಸಂಪೂರ್ಣ ಕದನ ನಿಂತಿಲ್ಲ. ಎರಡನೇದಾಗಿ ನಮ್ಮ ಸೇನಾ ಜನರಲ್ ಏನ್ ಹೇಳಿದ್ದಾರೆ, ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಅಂತ ದೃಷ್ಟಿನಲ್ಲಿ IPL ಅನ್ನ ಶುರು ಮಾಡ್ತಕ್ಕಂಥದ್ದು ಒಂದು ಅನಾಗರಿಕ ವ್ಯವಸ್ಥೆ. ಇದು ಮೋಜು ಮಸ್ತಿಗಾಗಲ್ಲ. ಇವತ್ತು ದೇಶ ಸಂಕಷ್ಟದಲ್ಲಿದೆ. ಇಂಥ ಪರಿಸ್ಥಿತಿನಲ್ಲಿ ದೇಶವನ್ನ ಕಾಯುವಂಥದ್ದು ಎಲ್ಲರ ಕರ್ತವ್ಯ, ಪ್ರತಿಯೊಬ್ಬರ ಕರ್ತವ್ಯ. ನಾಳೆ ಫುಲ್ ಫ್ಲೆಡ್ಜ್ ಯುದ್ಧ ಸ್ಟಾರ್ಟ್ ಆದ್ರೆ ಏನ್ ಪ್ರತಿಯೊಬ್ಬ ನಾಗರಿಕ ಇದ್ದಾನೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಬೆಳಿಗ್ಗೆ ಎದ್ದು ನಮ್ಮ ಕರ್ತವ್ಯ ಏನು ಅಂತ. ಅಂಥದ್ರಲ್ಲಿ ಈ ಮೋಜು ಮಸ್ತಿಗೆ ಸಲುವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಏನ್ ಭಾರತೀಯ ಕ್ರಿಕೆಟ್ ಇದಿದೆ, ನಾವು ವಿರೋಧಿಸ್ತೀವಿ. ನಾವು ಇದನ್ನ ಕಠಿಣವಾಗಿ ವಿರೋಧಿಸ್ತೀವಿ. ರದ್ದು ಮಾಡಬೇಕು. ಏನ್ ಒಂದು ವರ್ಷ IPL ಇಂದ ಬಿಟ್ಟು ಏನೂ ಆಗೋದಿಲ್ಲ. ಹಾಗಾಗಿ ಇದನ್ನ ನಾವು ಖಂಡಿತ ವಿರೋಧಿಸ್ತೇವೆ. ಘನವೆತ್ತ ಆದರಣೀಯ ನರೇಂದ್ರ ಮೋದಿಯವರು ಭಾರತ ಹೆಮ್ಮೆಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ನವದೆಹಲಿ. ಭಾರತೀಯ ಕಿಸಾನ್ ಸಂಘ ಮತ್ತು ಕದಂಬ ಸೈನ್ಯ ಕನ್ನಡ ಸಂಘಟನೆ ನಾಗರಿಕರು ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರದು ಮನವಿ ಮಾಡುತ್ತೇನೆ. ಈ ಮನವಿಯನ್ನು ಮೋದಿ ಕಲ್ಪಿಸಬೇಕು ಅಂತ ಈ ಪತ್ರ ಕಲ್ಪಿಸ್ತಾರೆ. ಮೇಡಮ್ ಒಂದು ನಿಮಿಷ. ಹಾಂ ಮೇಡಮ್. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ.